ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಥವಾ ವಿಡಿಯೋ ನಿಮ್ಮ ಕಣ್ಮುಂದೆ ಇರುತ್ತೆ. ಡೆಫಿನೆಟ್ಲಿ ನಿಮಗೇನಾದರೂ ಗೈಡೆನ್ಸ್ ಅದರಲ್ಲಿ ಯೂನಿವರ್ಸಿಂದ ಇದ್ದೇ ಇರುತ್ತೆ. ಬಿಕಾಸ್ ಯು ಆರ್ ಆಲ್ ಕನೆಕ್ಟೆಡ್ ಸೋಲ್ ಲೆವೆಲ್. ಸೊ ಇನ್ನು ಮುಂದೆ ಅರ್ಜೆಂಟಲ್ಲಿ ಯಾರಾದರೂ ರೀಡಿಂಗ್ ಬುಕ್ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಬಿಕಾಸ್ ನನಗೆ ಸ್ಪಿರಿಚುವಲಿ ನನ್ನ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ನಾನು ವಾರದ ಮೊದಲನೇ ದಿನ ಆ ವಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಬುಕ್ಕಿಂಗು ಶನಿವಾರ ಭಾನುವಾರ ಮಾತ್ರ ತೊಗೋತೀನಿ. ಆಮೇಲೆ ನಿಮಗೆ ನಾನು ಟೈಮಿಂಗ್ಸ್ ಕೊಡ್ತೀನಿ. ಮಧ್ಯದಲ್ಲಿ ನಿಮಗೆ ಬೇಕು ಅಂತಂದರೆ, ಅರ್ಜೆಂಟ್ ರೀಡಿಂಗ್ ಬೇಕು ಅಂದರೆ ನೀವು ಅದಕ್ಕೆ, ಅಥವಾ ಇನ್ನೇನಾದರೂ ಮೆಸೇಜಸ್ ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡಬೇಕಾಗತ್ತೆ. ಸೊ ಆ ಥರ ಬೇಡ, ಏನಾದರೂ ನಿಮಗೆ ಬುಕ್ ಮಾಡ್ಕೋಬೇಕು ಅಂತ ಅಂದರೆ ಖಂಡಿತ ನನಗೆ ಶನಿವಾರ ಅಥವಾ ಭಾನುವಾರ ಮಾತ್ರ ಬುಕ್ಕಿಂಗ್ಸ್ ಓಪನ್ ಆಗಿರುತ್ತೆ. ಅದಾದಮೇಲೆ ನೀವೇನಾದರೂ ವಾರದ ಮಧ್ಯದಲ್ಲಿ ಕೊನೆಯಲ್ಲಿ ನಿಮಗೆ ರೀಡಿಂಗ್ ಬೇಕು ಅಥವಾ ಇನ್ನೇನೋ ಹೀಲಿಂಗ್ ಬೇಕು ಅಂತಂದರೆ ಖಂಡಿತ ಅದು ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಿಕಾಸ್ ನನಗೆ ನನ್ನ ಟೈಮ್ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನೇನೋ ಪ್ಲ್ಯಾನ್ ಮಾಡಿರ್ತೀನಿ, ದಿಢೀರ ನಂಗೆ ಬುಕ್ ಮಾಡ್ತೀರಾ. ಸೊ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನನ್ನ ಏಂಜಲ್ಸಿಂದ, ನನ್ನ ಸ್ಪಿರಿಟ್ ಗೈಡ್ಸಿಂದ ಮೆಸೇಜ್ ಬಂದಿರೋದು ಶನಿವಾರ ಮತ್ತು ಭಾನುವಾರ ಮಾತ್ರ ಬುಕ್ಕಿಂಗ್ ತೊಗೊತೀನಿ ನಾನು. ಅದನ್ನು ಆಮೇಲೆ ನಿಮಗೆ ಅದರ ಟೈಮಿಂಗ್ಸ್ನ ನಮ್ಮ ಟೀಮು ಮೆಸೇಜ್ ಮಾಡುತ್ತೆ. ಪ್ಲೀಸ್ ಬೇಜಾರು ಮಾಡ್ಕೊಳ್ಳದೆ ಇದಕ್ಕೆ ಸಹಕಾರ ನೀಡಿ ಅಂತ ಕೇಳ್ತಾ, ನಿಮಗೇನೇ ಯಾವುದೇ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ, ಧಾರ್ಮಿಕವಾಗಿರುವಂತಹ ಸಮಸ್ಯೆಗೆ, ಎಥಿಕಲ್ ಆಗಿರುವಂಥ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ನೀವು ನನ್ನ ಮೂಲಕ ಯೂನಿವರ್ಸ್ನ ಸಹಾಯವನ್ನು ಪಡ್ಕೋಬಹುದು. ಸ್ಪಿರಿಚುಯಾಲಿಟಿನಿಂದ ಉತ್ತರ ಸಿಗದೇ ಇರೋವಂತಹ, ಪರಿಹಾರ ಸಿಗದೇ ಇರೋವಂತಹ ಯಾವುದೇ ಸಮಸ್ಯೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಭೂಮಿ ಮೇಲೆ. ನೀವು ಅದ್ರ ಜೊತೆ ಅಲೈನ್ ಆಗಬೇಕು, ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಓಪನ್ ಆಗಿರಬೇಕಷ್ಟೇ. ಬಿಕಾಸ್ ಸಮಸ್ಯೆ ಯಾವತ್ತು ಕ್ರಿಯೇಟ್ ಆಗಿರುತ್ತೆ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಸಿಕ್ಕಿರುತ್ತೆ. ಹಾಗೆ ಈ ವಿಡಿಯೋ ಕೂಡ ನಿಮ್ಮ ಮುಂದೆ ಬಂದಿರೋದು ಯಾವುದೇ ಅಚಾನಕ್ಕಾಗಿ ಬಂದಿರೋ ಅಂಥದ್ದಲ್ಲ. ಯೂನಿವರ್ಸಿಂದ ನಿಮಗೆ ಖಂಡಿತ ಇದರಿಂದ ಮೆಸೇಜ್ ಇದ್ದೇ ಇರುತ್ತೆ. ಫುಲ್ ವಿಡಿಯೋ ನೋಡಿ. ಆಫ್ ನಾಲೆಡ್ಜ್ ಈಸ್ ವೆರಿ ಡೇಂಜರಸ್. ಸಂಪೂರ್ಣವಾಗಿ ನೋಡಿ. ಹಾಗೆ ಇದು ನಿಮ್ಮ ಕ್ಲೇಮ್ ಆದರೆ ಮಾತ್ರ ತೊಗೊಳ್ಳಿ. ಫೋರ್ಸ್ಫುಲ್ಲಾಗಿ ಅದನ್ನು ನಿಮಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಈ ವಿಡಿಯೋ ತಮ್ನೇಲಲ್ಲಿ ನೋಡಿದ್ರೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಆ ಥರ ಸಿಚುವೇಶನ್ ನಿಮಗಿಲ್ಲ, ಇದು ನನಗಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ. ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ತಮ್ನೇಲ್ ನೋಡಿರ್ತೀರ ಅಂತ ಅನ್ಕೋತೀನಿ. ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ಸೊ ನಿಮಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಥರ್ಡ್ ಪಾರ್ಟಿ 3 ಆಫ್ ಪೆಂಟಕಲ್ಸ್ ಇದೆ. ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಇದೆ ನಿಮ್ಮ ಜೀವನದಲ್ಲಿ. ಅದು ಒಬ್ಬ ಮಹಿಳೆಯ ಎನರ್ಜಿ ತುಂಬ ಹೈ ಆಗಿ ಕಾಣಿಸ್ತಾ ಇದೆ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಿರಬಹುದು, ಅವರ ಕಪಟತನಕ್ಕೆ ನಿಮ್ಮ ಪಾರ್ಟ್ನರು, ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರಬಹುದು, ಅದನ್ನು ನಂಬಿಕೊಂಡು ಅವರು ನಿಮಗಿಂತ ಹೆಚ್ಚಿನ ಸಮಯ, ಪ್ರೀತಿ ಎಲ್ಲವನ್ನು ಅವ್ರ ಜೊತೆ ಕಳೀತಾ ಇದ್ದಾರೆ. ಸೊ ನಂಗೆ ಅರ್ಥ ಆಗತ್ತೆ. ಅದು ಒಬ್ಬ ನಾನು ಪ್ರೀತಿ ಮಾಡಿದಂತಹ ವ್ಯಕ್ತಿ, ನನಗೆ ಸೇರಿದಂತಹ ವ್ಯಕ್ತಿ, ಇವರು ನನ್ನವರು ಅನ್ನೋಂತಹ ವ್ಯಕ್ತಿ ನಮ್ಮ ಕಣ್ಮುಂದೆನೇ ಬೇರೆಯವ್ರ ಜೊತೆ ನಮ್ಮನ್ನು ಕಡೆಗಣಿಸಿ ಹೋದಾಗ ಅದರಿಂದ ಎಷ್ಟು ನೋವಾಗತ್ತೆ ಅಂತ. ಸೊ ಅದು ನೀವು ತುಂಬ ನೋವು ಪಡ್ತಾ ಇದ್ದೀರಾ, ತುಂಬ ದುಃಖ ಪಡ್ತಾ ಇದ್ದೀರಾ. ಹೇಗಾದರೂ ಇದನ್ನು ಸಾಲ್ವ್ ಮಾಡಬೇಕು, ಇದರಿಂದ ಹೊರಗಡೆ ಬರಬೇಕು, ಮತ್ತೆ ನನ್ನ ಸಂಸಾರ ಸರಿ ಹೋಗಬೇಕು, ನಾನು ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಅಂತ ಆಗಬೇಕು ಅನ್ನೋಂತಹ ಒಂದು ಹೈ ವೈಬ್ ನನಗಿಲ್ಲಿ ಕಾಣಿಸ್ತಾ ಇದೆ. ಡೋಂಟ್ ವರಿ, ಆ ಒಂದು ಎನರ್ಜಿ ಯೂನಿವರ್ಸ್ಗೆ ರೀಚ್ ಆಗಿದೆ. ಬಟ್ ಇಲ್ಲಿ ನಿಮಗೆ ಬರ್ತಾ ಇರೋವಂತಹ ಗೈಡೆನ್ಸ್ ಏನು ಅಂದರೆ, ಅವರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋತಾ ಇದ್ದೀರಾ. ಸೊ ಯೂನಿವರ್ಸ್ಗೂ ಕೂಡ ನಿಮ್ಗೆ ಅದೇ ಇಷ್ಟ.
ಈ ಥರ ದುಃಖ ಪಡೋದೇ ಇಷ್ಟ, ಇದರಿಂದ ಹೊರಗಡೆ ಬರೋದು ಇಷ್ಟ ಇಲ್ಲ ಅನ್ನೋಂತಹ ಮೆಸೇಜನ್ನು ಕೊಡ್ತಾ ಇದ್ದೀರಾ. ದಯವಿಟ್ಟು ಬೇಡ, ಸೆಲ್ಫ್ ಲವ್ಗೆ ಬನ್ನಿ, ನಿಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನ್ ಹಾಕ್ಕೊಳ್ಳಿ. ನೀವು ಅವರ ಪ್ರೀತಿಗೆ ವರ್ದಿ ಅಂತ ಪ್ರೂವ್ ಮಾಡ್ಕೊಳ್ಳಿ. ಹಣ ಸಂಪಾದನೆ ಮಾಡೋದಾಗಿರ್ಬೋದು, ನಿಮ್ಮ ಬ್ಯೂಟಿ ಕಡೆ ಗಮನ ಕೊಡೋದಾಗಿರಬಹುದು, ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಸಂಪಾದನೆ ಮಾಡೋದಾಗಿರ್ಬೋದು, ಸಮಾಜದಲ್ಲಿ ಕಷ್ಟದಲ್ಲಿರುವಂತಹ ಜನರಿಗೆ ಸಹಾಯ ಮಾಡೋದಾಗಿರ್ಬೋದು, ಈ ಥರ ಕೆಲಸದಲ್ಲಿ ನೀವು ತೊಡಗಿಸ್ಕೋಬೇಕು ಅಂತ ಹೇಳಿ ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇದೆ. ಸೊ ಇಲ್ಲಿ ಇನ್ನು ಕೆಲವರು ಥರ್ಡ್ ಪಾರ್ಟಿ ಹೇಗಿದ್ದಾರೆ ಅಂತಂದರೆ, ನಿಮ್ಮ ಫ್ಯಾಮಿಲಿಯವರೇ ಹೆಚ್ಚಾಗಿ ನಿಮ್ಮ ಅತ್ತೆ, ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ಈ ಥರ ಎನರ್ಜಿ ಬರ್ತಾ ಇದೆ. ಸೊ ಅವರು ನಿಮ್ಮ ಪರವಾಗಿ ನಿಮ್ಮ ಪಾರ್ಟ್ನರ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ನಿಮ್ಮನ್ನು ಸೋಲ್ಸೋದಕ್ಕೋಸ್ಕರ ಪದೇ 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 ನಿಮ್ಮ ಮೇಲೆ ಬ್ಲ್ಯಾಕ್ ಎನರ್ಜಿನ ಸೆಂಡ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ವ್ಯರ್ಥ ಅಂತ ಗೊತ್ತಿದ್ರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆದಂಥ ನೀವು ಇದ್ದಕ್ಕಿದ್ದಂಗೆ ಫುಲ್ ಡೌನ್ ಆಗಿಬಿಡ್ತೀರಾ. ನಾನು ಇನ್ನು ಮುಂದೆ ಅಳೋದಿಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಸರೆಂಡರ್ ಮಾಡಿರ್ತೀರ. ಮತ್ತೆ ಹಿಂದೆನೇ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ, ಅಳೋದಕ್ಕೆ ಶುರು ಮಾಡ್ತೀರಾ. ತುಂಬ ಎನರ್ಜಿ ಲೋ ಆಗಿಬಿಡುತ್ತೆ, ಬಿಕಾಸ್ ಅವರು ಕಳಿಸ್ತಾರೆ ಅಂತಹ ಬ್ಲ್ಯಾಕ್ ಎನರ್ಜಿ. ಸೊ ನೀವು ಇದರಿಂದ ಹೊರಗಡೆ ಬರಬೇಕು ಅಂದರೆ ಖಂಡಿತ ಪ್ರೊಟೆಕ್ಷನನ್ನು ತುಂಬ ಸ್ಟ್ರಾಂಗಾಗಿ ಹಾಕ್ಕೋಬೇಕು, ನಂಬಬೇಕು ಆ ಒಂದು ಪ್ರೊಟೆಕ್ಷನ್ನು ನಿಮ್ಮ ಸುತ್ತ ಇದೆ, ವರ್ಕ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಕೆಲವರು ಜೀವನದಲ್ಲಿರುವಂತಹ ಥರ್ಡ್ ಪಾರ್ಟಿ ಹೇಗೆ ಅಂದರೆ, ಅವರು ಹೊರಗಿನ ಜಗತ್ತಿಗೆ ತುಂಬ ಒಳ್ಳೆಯವರು. ಯಾಕಂದರೆ ಅಷ್ಟು ನಾಟಕ ಮಾಡ್ತಾರೆ, ಜನಗಳ ಜೊತೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಸಾಫ್ಟಾಗಿ ಮಾತಾಡ್ತಾರೆ, ಅಷ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೋತಾರೆ, ನಾನು ದೇವರನ್ನು ತುಂಬ ನಂಬ್ತೀನಿ ಅಂತ ತೋರಿಸ್ಕೊಳ್ತಿದ್ದಾರೆ. ಅವರ ಒಳಗಡೆ ಇರೋವಂತಹ ಆ ಒಂದು ನರಿ ಬುದ್ಧಿ ಅಂತಾರಲ್ಲ, ಆ ಥರ ಬುದ್ಧಿ ಜಗತ್ತಿಗೆ ಗೊತ್ತೇ ಇಲ್ಲ. ಸೊ ಎಲ್ಲ ನಿಮ್ಮದೇ ತಪ್ಪು ಅನ್ನೋಂತಹ ಎನರ್ಜಿ ಕೂಡ ಕೆಲವರು ಜೀವನದಲ್ಲಿದೆ. ಬಟ್ ಅವರು ಒಳಗಡೆ ನಿಮ್ಮ ಸೋಲನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ತುಂಬ ನೀವು ನಿಮ್ಮ ಒಂದು ಸಣ್ಣ ಯಶಸ್ಸು ಕೂಡ ಅವ್ರಿಗೆ ನುಂಗಲಾರದೆ ತುತ್ತಾಗಿ ಕಾಣಿಸ್ತಾ ಇದೆ. ಬಟ್ ಹೊರಗಡೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ, ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತೀವಿ ಅನ್ನೋ ಥರ ತೋರಿಸ್ಕೊತಾ ಇದ್ದಾರೆ. ನಾ ಹೇಳೋವಾಗಲೇ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಯ ಚಿತ್ರಣ ಮೂಡಿದೆ. ಸೊ ಇಲ್ಲಿ 3 ರೀತಿಯ ಎನರ್ಜಿ ಬರ್ತಾ ಇದೆ. ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗಿರಬಹುದು, ಅದು ನಿಮ್ಮ ಮದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ಇದರಲ್ಲಿ ಯಾರಾದರೂ ಆಗಿರಬಹುದು. ಹೊರಗಡೆ ಜಗತ್ತಿಗೆ ಏನು ತೋರಿಸ್ಕೊತಾ ಇದ್ದಾರೆ ಅದು ಅಲ್ಲ. ಮತ್ತು ಇನ್ನು ಕೆಲವರ ಜೀವನದಲ್ಲಿ ಹಣಕ್ಕೋಸ್ಕರ ಥರ್ಡ್ ಪಾರ್ಟಿ ನಿಮ್ಮ ಜೀವನದಲ್ಲಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರು ಹಣಕ್ಕೋಸ್ಕರ ಆ ಥರ್ಡ್ ಪಾರ್ಟಿ ಜೊತೆ ಇರಬಹುದು. ಆ ಒಂದು ಎನರ್ಜಿ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದರಲ್ಲಿ ಪ್ರೀತಿ ಇಲ್ಲ, ಬರೀ ಹಣ, ಸ್ವಾರ್ಥ ಇದೇ ತುಂಬಿದೆ. ನಿಮ್ಮ ಪಾರ್ಟ್ನರ್ಗೆ ಗೊತ್ತಿದೆ ನೀವು ಅವರನ್ನು ತುಂಬ ಇಷ್ಟಪಡ್ತಾ ಇದ್ದೀರಿ, ಜೆನ್ಯೂನ್ ಲವ್ ನಿಮ್ಮದು ಅಂತ. ಬಟ್ ಯಾವುದೋ ಒಂದು ಬ್ಲ್ಯಾಕ್ ಎನರ್ಜಿ ಸೆಂಡ್ ಆಗಿರೋದ್ರಿಂದ ಅಥವಾ ಅವರಿಂದ ಏನೋ ಲಾಭ ಇರೋದ್ರಿಂದ ಅವರ ಜೊತೆಗೆ ಇದರೇ ಅವ್ರಿಗೆ ಗೊತ್ತಿದೆ ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆದರೂ ಕೂಡ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಬಿಕಾಸ್ ಆ ಥರ ಒಂದು ಕ್ರಿಯೆ ಅವ್ರ ಮೇಲೆ ನಡೆದಿದೆ. ಮತ್ತು ಆ ಕಪಟ ನಾಟಕ, ಅಳೋದು ಅವ್ರ ಮುಂದೆ, ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಆ ಥರ್ಡ್ ಪಾರ್ಟಿ ಮಾಡಿ ಅವ್ರ ಹತ್ರ ಸಿಂಪತಿ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಇದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಈ ಥರ ಸಂಬಂಧಗಳಿಗೆ ಹೆಚ್ಚಿನ ದಿನ ಖಂಡಿತ ಆಯಸ್ಸಿರಲ್ಲ. ಇನ್ನು ಕೇವಲ 4 ವಾರ, 4 ತಿಂಗಳು, ಇನ್ನು ಕೆಲವ್ರಿಗೆ 4 ವರ್ಷ. ಈಗ ಕೆಲವ್ರಿಗೆ ಈಗ ಆ ಸಂಬಂಧ ಶುರುವಾಗಿರೋದ್ರಿಂದ ಅವರ ಒಂದು ಏನು ಕುಯುಕ್ತಿ ಬುದ್ಧಿ ಆಗಿರ್ಬೋದು, ಅವರ ನೆಗೆಟಿವ್ಸ್ ಎಲ್ಲ ಮುಂದೆ ಬರೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಬಂದರೂ ಕೂಡ ಅದನ್ನು ನಿಮ್ಮ ಪಾರ್ಟ್ನರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅವರ ಕಣ್ಣು ಏನು ಪೊರೆ ಕವಿದಿದೆ ಅಂತಾರಲ್ಲ ಆ ಥರ ಇದೆ. ಇನ್ನು ಕೆಲವರಿಗೆ ಹಳೆಯದಿದು ಈ ಥರ ಸಂಬಂಧ ಅವ್ರ ಕಣ್ಮುಂದೆ ಒಂದೊಂದೇ ದೇವರು ಆ ಕಪಟತನವನ್ನು ತೋರಿಸ್ತಾ ಇದ್ದಾರೆ. ಸೊ ಒಂದೊಂದೇ ಗೊತ್ತಾಗ್ತಾ ಇದೆ. ಅವರಿಬ್ಬರ ಒಂದು ಕೊಂಡಿ ಏನಾಗ್ತಾ ಇದೆ,
ಸ್ವಲ್ಪ 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 ಕಳಿಸ್ತಾ ಇದೆ. ಇದರಲ್ಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮಗೆ ಪ್ರೊಟೆಕ್ಷನ್ ಹಾಕ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತ ಅದು ತುಂಡಾಗುತ್ತೆ ಆ ಸಂಬಂಧ. ಸೊ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು. ನಾನು 10 ನಂಬರ್ ನೋಡಿದ್ದೆ ಈಗ. ಸೊ ಮೀನ್ಸ್ 10 ಅಂದರೆ ಕಂಪ್ಲೀಷನ್ನು, ಅದು ಕಂಪ್ಲೀಷನ್ ಆಗ್ತಾಯಿದೆ. ನೀವು ಸ್ಟ್ರಾಂಗ್ ಆಗಿ ಸೆಲ್ಫ್ ಲವ್ಗೆ ಬನ್ನಿ, ಅವ್ರಿಗೆ ಎನರ್ಜಿ ಕೊಡಬೇಡಿ. ಇಲ್ಲಿ ಕೆಲವರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ, ಕೆಲವೊಂದು ಹೀಲಿಂಗ್ ಮಾಡ್ತಾಯಿದ್ದೀರಾ, ನಂಬರ್ ಚಾಂಟ್ ಮಾಡ್ತಾಯಿದ್ದೀರಾ. ಅದನ್ನು ಡೌಟ್ಫುಲ್ಲಾಗಿ ಮಾಡಬೇಡಿ, ಶ್ರದ್ಧೆಯಿಂದ ಮಾಡಿ. ಅದು ಅಂತಿಮ ಹಂತಕ್ಕೆ ಬಂದಿದೆ. ಈ ಸಮಯದಲ್ಲಿ ನೀವೇನಾದರೂ ಕೈ ಬಿಟ್ಟರೆ ಅದು ಮತ್ತೆ ಎನರ್ಜಿ ಅದಕ್ಕೆ ಸಿಗುತ್ತೆ. ನೀವು ಇಷ್ಟು ದಿನ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಇನ್ನು ಕೆಲವರು ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಇಲ್ಲ, ಮಾತುಕತೆ ಇಲ್ಲ, ಮನೆ ಬಿಟ್ಟೇ ಹೊರಟೋಗಿದ್ದಾರೆ. ಇನ್ನು ಕೆಲವರಲ್ಲಿ ಒಂದೇ ಮನೆಯಲ್ಲಿದ್ದರೂ ಕೂಡ ನಿಮ್ಮ ಮಧ್ಯೆ ಅಂತಹ ಬಾಂಧವ್ಯ ಇಲ್ಲ. ಇದ್ದು ಇಲ್ಲದಂತೆ ಅವರೊಂದು ಕಡೆ ಮುಖ ತಿರುಗಿಸ್ಕೊಂಡು ಕೂತಿದ್ದಾರೆ, ನೀವು ಒಂದು ಕಡೆ ಮುಖ ತಿರುಗಿಸ್ಕೊಂಡು ಕೂತಿದ್ದೀರಿ. ಸೊ ಇದರ ಒಂದು ಎನರ್ಜಿ. ಇನ್ನು ಕೆಲವರಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತು. ಸೊ ಈ ಥರ ಸಿಚುವೇಶನ್ ಇದೆ. ಇದು ನಿಮ್ಮ ಮನಸ್ಸಲ್ಲಿ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ. ನೀವು ಸರಿ ಹೋಗಬೇಕು ಅಂತ ತುಂಬ ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ. ಆ ಸೆಲೆಬ್ರೇಷನ್ ಬರಬೇಕು ಅನ್ನೋದು ನಿಮ್ಮ ಆಸೆ, ಮೊದಲೇ ಹೇಳ್ದಂಗೆ. ಬಟ್ ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ, ಇದು ನಿಮ್ಮ ಪಾಸ್ಟ್ ಲೈಫ್ ಕರ್ಮ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನು ಹೀಲ್ ಮಾಡ್ಕೊಳ್ಳೇಬೇಕು. ಮೇಲಾಗಿ ಇಲ್ಲಿ ಸರೆಂಡರ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸರೆಂಡರ್ ಮಾಡಿ ನಿಮ್ಮ ಕೆಲಸ ಏನಿದೆ ನೀವು ಮಾಡ್ತಾ ಹೋಗಿ, ನಿಮ್ಮ ಎನರ್ಜಿನ ಸೇವ್ ಮಾಡ್ಕೊಳ್ತಾ ಹೋಗಿ. ಖಂಡಿತ ಇದರಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಬಿಕಾಸ್ ಧರ್ಮನೇ ಯಾವತ್ತೂ ಗೆಲ್ಲೋದು, ಅಧರ್ಮ ಅಲ್ಲ. ಅದಕ್ಕೆ ಆ ತಕ್ಷಣಕ್ಕೆ ಶಕ್ತಿ ಇರಬಹುದು ಕೆಟ್ಟತನಕ್ಕೆ, ಬಟ್ ಅದು ಮುಗಿಯೋ ಹಂತಕ್ಕೆ ಬಂದಿದೆ. ನಿಮ್ಮ ಆನ್ಸಿಸ್ಟರ್ಸ್ ಕೂಡ, ಅವರು ಕೂಡ ತುಂಬ ನೋಡಿದ್ದಾರೆ, ಇದನ್ನು ಅವ್ರಿಗೆ ಸಹಿಸೋಕ್ಕಾಗ್ತಾಯಿಲ್ಲ. ಸೊ ಅದು ಮುಗಿಬೇಕು ಅನ್ನೋದು ಅವರ ಆಸೆ ಕೂಡ ಆಗಿದೆ. ಸೊ ಹಾಗಾಗಿ ಅವರ ಒಂದು ಬೆಂಬಲ ಕೂಡ ನಿಮಗಿದೆ, ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಮೀನ್ಸ್ ನೀವು ಸರೆಂಡರ್ ಮಾಡಿದ್ರೆ ನಿಮ್ಮ ಆನ್ಸಿಸ್ಟರಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಒಂದು ಸಂಬಂಧಕ್ಕೆ ಡೆತ್ ಆಗ್ತಾರೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವೇನು ನೋವು ಅನುಭವಿಸಿದ್ದೀರಾ, ದುಃಖ ಅನುಭವಿಸಿದ್ದೀರಾ, ಅವರಿಂದ ಹೊಡೆತ ತಿಂದಿರೋದು ಇದೆ, ಬಯಸ್ಕೊಂಡಿರೋದು ಇದೆ, ನಿಮ್ಮ ತಪ್ಪಿಲ್ಲದೆ. ಏಕೆಂದರೆ ಅವರಿಂದ ಕಳಿಸಿದಂಥ ಆ ಎನರ್ಜಿ ಆ ಥರ ಕೆಲಸ ಮಾಡಿದ್ದಿದೆ. ಹಾಗಾಗಿ ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರು ಮಾಡಿದ್ದಕ್ಕೆ ನೋಡಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್. ಅವ್ರಿಗೆ ದೇವರು ನೋಡಿ ಏಂಜಲ್ಸ್ ಇದ್ದಾರೆ. ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವೇನು ಜಡ್ಜ್ಮೆಂಟ್ ಕೇಳ್ತಾ ಇದ್ದೀರಿ ಅಲ್ವಾ, ನೀವು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದಾಗ್ತಾಯಿದೆ. ನಿಮ್ಗೆ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೆ ಅವ್ರಿಗೆ ಖಂಡಿತ ಅವ್ರು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ದೇವರು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ಳಿ. ಪದೇ 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 ಅದೇ ಮೆಸೇಜ್ ಬರ್ತಾ ಇದೆ. ದುಃಖ ಪಡಬೇಡಿ. ಸಾರಿ, ಏನೋ ಮೆಸೇಜ್ ನನಗೆ ಬರ್ತಾ ಇದೆ, ಹೋಗ್ತಾ ಇದೆ. ಸೊ ತೊಂದರೆ ಇಲ್ಲ. ನೆಕ್ಸ್ಟು ಯಾವಾಗಾದರೂ ಅದು ಏನು ಅಂತ ಗೊತ್ತಾದರೆ ನಾನು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಅದನ್ನು ನೋಡಿ ನಿಮ್ಮ ಹೀಲಿಂಗಿಗೆ ಆದಷ್ಟು ಗಮನ ಕೊಡಿ. ನಿಮ್ಮ ಏಂಜಲ್ಸ್ ಏನು ಡೌನ್ಲೋಡ್ಸ್ ಕೊಡ್ತಿದ್ದಾರೆ, ಮೆಸೇಜ್ ಕೊಡ್ತಿದ್ದಾರೆ, ನಿಮಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನೀವು ಫಸ್ಟು ಆ ಎನರ್ಜಿಯಿಂದ ಹೊರಗಡೆ ಬರಲಿಕ್ಕೆ ರೆಡಿಯಾಗಿ, ನೀವು ಎಷ್ಟು ನಂಬ್ತೀರಾ, ನೀವು ಎಷ್ಟು ಇದರಿಂದ ಹೊರಗಡೆ ಬರೋದಕ್ಕೆ ದೃಢ ನಿರ್ಧಾರ ಮಾಡ್ತೀರಾ, ಅಷ್ಟು ಬೇಗ ನಿಮ್ಮ ಜೀವನದಿಂದ ಥರ್ಡ್ ಪಾರ್ಟಿ ಎನರ್ಜಿ ಹೊರಗಡೆ ಹೋಗುತ್ತೆ. ನೀವು ಎಷ್ಟೇ ಹೀಲಿಂಗ್ ತೊಗೊಂಡ್ರು ಅಷ್ಟೇ, ಎಷ್ಟೇ ನಂಬರ್ ಚಾಂಟ್ ಮಾಡಿದ್ರು ಅಷ್ಟೇ, ಅದರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ಈ ಕ್ಷಣದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿಗೆ ಜಯ ಸಿಗ್ತಾ ಇರಬಹುದು. ಆದರೆ ಮುಂದಕ್ಕೆ ಅವ್ರಿಗೆ ಎಷ್ಟು ಕರ್ಮ ಹಿಟ್ ಬ್ಯಾಕ್ ಆಗ್ತಾ ಇದೆ ಅಂತಂದರೆ ಅದನ್ನು ನೀವು ಕಣ್ಮುಂದೆ ನೋಡ್ತೀರಾ. ಈಗ ನೀವೇನು ದುಃಖ ಪಡ್ತಾ ಇದ್ದೀರಲ್ಲ, ನೀವು ಬೇಡ ಅಂದ್ರೂ ಅವ್ರನ್ನ ಫರ್ಗಿವ್ ಮಾಡಿದ್ರು ಕೂಡ ಅದರ 10 ಪಟ್ಟು ಅವ್ರಿಗೆ ದೇವರು, ಯೂನಿವರ್ಸು ಅವರ ಕರ್ಮಕ್ಕೆ ಜಡ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೆಟ್ಟದ್ದಕ್ಕೆ ಯಾವತ್ತೂ ಕಾಲ
ಅವ್ರಿಗೆ ಒಳ್ಳೇದಾಗ್ತಾ ಇದೆ ಅಂತ ದಯವಿಟ್ಟು ಅದಕ್ಕೆ ಎನರ್ಜಿನ ಕೊಡೋಕ್ಕೆ ಹೋಗಬೇಡಿ, ಅವ್ರನ್ನ ನೆನೆಸ್ಕೊಳ್ಳೋಕ್ಕೂ ಹೋಗಬೇಡಿ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ನಿಮ್ಮ ಪ್ರೊಟೆಕ್ಷನ್ ಹಾಕ್ಕೊಳ್ಳೋದಾಗಿರಬಹುದು, ನಿಮ್ಮ ಪಾರ್ಟ್ನರ್ಗೆ ನಿಮಗೆ ಹೀಲಿಂಗ್ ಕೊಟ್ಕೊಳ್ಳೋದಾಗಿರ್ಬೋದು, ಇದನ್ನು ಮಾಡ್ತಾ ಬನ್ನಿ. ಆ ಎನರ್ಜಿ ಖಂಡಿತ ಹೋಗುತ್ತೆ. ಮುಂದೆ ನಿಮ್ಮ ಜೀವನ ನೀವು ಅಂದ್ಕೊಂಡಂತಹ ಜೀವನ ಬರ್ತಾ ಇದೆ. ಸೊ ಅದಕ್ಕೆ ಈಗಲಿಂದಲೇ ನೀವು ಬೀಜವನ್ನು ನೆಡಬೇಕು. ಹಣ್ಣು ಬೇಕು ಅಂದ ತಕ್ಷಣ ಗಿಡಕ್ಕೆ ಕೈ ಹಾಕಿ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಬೀಜ ನೆಡಬೇಕು, ಅದು ಬೆಳಿಬೇಕು, ನೀರೇರಬೇಕು, ಗೊಬ್ಬರ ಹಾಕಬೇಕು ಅಲ್ವಾ. ಅದನ್ನೆಲ್ಲ ಮಾಡಿದ್ರೇ ನಮಗೆ ಅದು ಒಂದಿನ ಹಣ್ಣು ಕೊಡೋಕ್ಕೆ ಸಾಧ್ಯ. ಸೊ ಆ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಯಾರ್ಯಾರೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಮುಂದುವರ್ಸ್ಕೊಂಡು ಹೋಗಿ. ಇನ್ನು ಯಾರ್ಯಾರೆಲ್ಲ ಹತ್ಕೊಂಡು ಕೂತಿದ್ದೀರಾ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ಸೊ ಅದನ್ನೆಲ್ಲ ನೀವು ಅದನ್ನು ಈಗ ಹೇಗೆ ಹಾವು ತನ್ನ ಪೊರೆಯನ್ನು ಕಳಚಿ ಹೊಸ ಜೀವನ ಶುರು ಮಾಡುತ್ತೆ, ಹಾಗೆ ನೀವು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಎನರ್ಜಿ ಹೋಗೋದಿಲ್ಲ. ನಿಮ್ಮದು ತುಂಬ ಸ್ಪಿರಿಚುವಲ್ ಎನರ್ಜಿ, ಇದರಿಂದ ಅವ್ರಿಗೆ ಅವ್ರು ಶಕ್ತಿವಂತರಾಗ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಅವ್ರು ತೊಗೋತಾ ಇದ್ದಾರೆ. ಸೊ ನೀವು ಎಷ್ಟು ಯೋಚನೆ ಮಾಡ್ತೀರಾ ಅಷ್ಟು ನಿಮ್ಮ ಆ ಪಾಸಿಟಿವ್ ಎನರ್ಜಿ ಅವ್ರಿಗೆ ಹೋಗುತ್ತೆ. ಅವರು ಸ್ಟ್ರಾಂಗ್ ಆಗ್ತಾರೆ. ಅವರ ಜೀವನದಲ್ಲಿ ನೀವು ಅನ್ಕೋಬೋದು ಇಷ್ಟೆಲ್ಲ ತಪ್ಪು ಮಾಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತ. ಏನಕ್ಕೆ ಅಂದರೆ ಹಾಫ್ ಆಫ್ ದ ಎನರ್ಜಿ, ನಿಮ್ಮ ಪಾಸಿಟಿವ್ ಎನರ್ಜಿ ಅವ್ರಿಗೆ ಹೋಗ್ತಾ ಇದೆ. ಆ ಎನರ್ಜಿನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವೆಷ್ಟು ಯೋಚನೆ ಮಾಡ್ತೀರಾ ಅಷ್ಟು ಅವ್ರಿಗೆ ಶಕ್ತಿ ಸಿಗ್ತಾ ಹೋಗುತ್ತೆ. ಆ ಒಂದು ಎನರ್ಜಿ ಅವ್ರಿಗೆ ಸೆನ್ಸ್ ಆಗ್ತಾ ಹೋಗುತ್ತೆ. ಡೆಸ್ಪರೇಷನ್ ಎನರ್ಜಿ ಅಂತೂ ಖಂಡಿತ ಕೊಡಬೇಡಿ. ನಿಮ್ಮ ಕೆಲಸ ಏನಿದೆ ಅದನ್ನು ಧಾರ್ಮಿಕವಾಗಿ ಮಾಡ್ಕೊಂಡು ಹೋಗಿ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಖಂಡಿತ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅದು ಸ್ವಲ್ಪ ದಿನ ಮಾತ್ರ ಅಂತ ಹೇಳಲಿಕ್ಕೆ ಯೂನಿವರ್ಸ್ ನಿಮಗೆ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಅದು ರಿಲೀಸ್ ಆಗೋದಕ್ಕೆ ಶುರುವಾಗಿದೆ. ಇನ್ನು 4 ತಿಂಗಳು 4 ವಾರ ದೃಢತೆಯಿಂದ ಇಷ್ಟು ದಿನವೇ ನೀವು ಕಾದಿದ್ದೀರಂತೆ. ಅವ್ರಿಗೆ ಎನರ್ಜಿ ಕೊಡದೆ ನೀವೇನು, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ನೀವೆಷ್ಟು ಸ್ಕಿಲ್ಫುಲ್ಲು, ನೀವೆಷ್ಟು ಕ್ರಿಯೇಟಿವ್, ನಿಮ್ಮ ಜೀವನನ ಅವ್ರಿಲ್ಲದೆ ನೀವು ಹೇಗೆ ರೂಪಿಸ್ಕೋತೀರಿ ಅನ್ನೋದನ್ನು ಅವ್ರಿಗೆ ತೋರಿಸುವಂತಹ ಸಮಯ. ಈ ರೀತಿ ನೀವು ಸ್ಟ್ರಾಂಗಾಗಿ ನಿಂತ್ಕೊಂಡು ಅವ್ರಿಲ್ದೇನೂ ಕೂಡ ನೀವು ಬದುಕ್ತೀರಿ ಅನ್ನೋದನ್ನು ತೋರಿಸಿದ್ರೆ ಖಂಡಿತ ಅವ್ರಿಗೆ ನಿಮ್ಮನ್ನು ಆ ಸಮಯದಿಂದ ಅವರು ನಿಮ್ಮನ್ನು ಮಿಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಮದುವೆ ಆಗದೆ ಪ್ರೀತಿಯಲ್ಲಿರೋರಾಗಿರ್ಬಹುದು, ಮದುವೆ ಆಗಿರೋರಾಗಿರ್ಬಹುದು, ಅದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಈ ಮೆಸೇಜ್ ಏನು ಬಂದಿದೆ ಖಂಡಿತ ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲರಿಗೂ ನಿಮ್ಮ ಪ್ರೀತಿ ಆದಷ್ಟು ಬೇಗ ನಿಮಗೆ ಸಿಗಲಿ. ನಿಮ್ಮ ಜೀವನದಲ್ಲಿ ಮತ್ತೆ ಆನಂದ ಮರುಕಳಿಸ್ಲಿ, ನಿಮ್ಮಲ್ಲಿ ಅನ್ಯೋನ್ಯತೆ ಮತ್ತೆ ಮೂಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ತಥಾಸ್ತು ತಥಾಸ್ತು ತಥಾಸ್ತು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ.